ನಮಸ್ಕಾರ. ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ. ಪ್ರಧಾನಿ ಮೋದಿ ಅವರ ಹೇಳಿಕೆ ಬೆನ್ನಲ್ಲೇ ಮತ್ತೊಮ್ಮೆ ಲಾಕ್ಡೌನ್ ಆಗುತ್ತಾ ಎನ್ನುವ ಪ್ರಶ್ನೆ. ಕೋವಿಡ್ ಷರತ್ತು ಮತ್ತೊಮ್ಮೆ ಪಾಲಿಸಬೇಕು ಎಂದು ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಮಾಡಬೇಕಂತೆ. ಏನಿದು ಮಾಹಿತಿ? ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ. ಮತ್ತೊಂದೆಡೆಯಲ್ಲಿ ರಾಜ್ಯದ ಸಾರಿಗೆ ನೌಕರರ ವೇತನ 12.5% ಏರಿಕೆ ಮಾಡಿದ ಸರ್ಕಾರ. ಎಲ್ಲ ಮಾಹಿತಿಗಳು ಬಂದಿವೆ. ಬಸ್ ಸಂಚಾರ ಮತ್ತೆ ಬಂದ್ ಆಗುತ್ತಾ? ಏನಿದು ಮಾಹಿತಿ ನೋಡೋಣ ಗೆಳೆಯರೆ. ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪನವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಏನಿದೆ ಎಂಬುದನ್ನು ಕೂಡ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ. ಮತ್ತೊಂದೆಡೆಯಲ್ಲಿ ಎಲ್ಲಾ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಇದೇ ತಿಂಗಳಲ್ಲಿ 4,000 ರೂಪಾಯಿ ಜಮಾ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವಾಗ ಹಣ ಜಮಾ ಮಾಡುತ್ತೇವೆ ಎಂಬ ಮಾಹಿತಿ ಕೊಟ್ಟಿದ್ದಾರೆ. ದಿನಾಂಕವೂ ಕೂಡ ಘೋಷಣೆ ಆಗಿದೆ. ಎಲ್ಲ ಸುದ್ದಿ ಬಂದಿವೆ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ದೇವರು ಕೂಡ ಮದ್ಯ ಸೇವನೆ ಮಾಡ್ತಾರೆ, ನನ್ನ ಸಂಪುಟದ ಸಚಿವರು ಕೂಡ ಕುಡಿತಾರೆ ಎಂದು ಮುಖ್ಯಮಂತ್ರಿಯವರ ಶಾಕಿಂಗ್ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ಮಾಡಲಾಗ್ತಾ ಇದೆ. ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನಿಮ್ಮ ಪ್ರಕಾರ ಮತ್ತೊಮ್ಮೆ ಲಾಕ್ಡೌನ್ ಆಗಬೇಕು ಆಗಬಾರ್ದು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮತ್ತೊಮ್ಮೆ ಲಾಕ್ಡೌನ್ ಆಗುವ ಸುಳಿವು ಕೊಟ್ಟಿದ್ದಾರೆ. ಕೋವಿಡ್ ಷರತ್ತುಗಳನ್ನ ಮತ್ತೊಮ್ಮೆ ಪಾಲಿಸಬೇಕು ಎಂದು ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಹೌದು, ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಯುದ್ಧ ಮತ್ತು ಪೆಟ್ರೋಲ್ ಡೀಸೆಲ್ ಅಭಾವದ ಕೊರತೆ ಎದುರಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಕ್ ಫ್ರಮ್ ಹೋಮ್ ಮಾಡಿ ಎಂದು ಕರೆ ಕೊಟ್ಟಿದ್ದಾರೆ. ಹೌದು, ಮೇ 12ರಂದು ಹೈದರಾಬಾದ್ನ ಪರೇಡ್ ಮೈದಾನದಲ್ಲಿ ನಡೆದಂತ ಸಾರ್ವಜನಿಕ ಸಮಾವೇಶವೊಂದರಲ್ಲಿ ಭಾಷಣ ಮಾಡಿದಂತ ಮೋದಿ ಅವರು ಇಂಧನ ಉಳಿತಾಯ ಮತ್ತು ಬಂಗಾರ ಖರೀದಿ ಮಾಡಬಾರದು ಎಂಬ ಕರೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಕೊರೋನಾ ಅವಧಿಯಲ್ಲಿ ಅನುಸರಿಸಲಾಗಿದ್ದಂತ ವರ್ಕ್ ಫ್ರಮ್ ಹೋಮ್ ವ್ಯವಸ್ಥೆಯನ್ನು ಸಾಧ್ಯವಾದರೆ ಮತ್ತೊಮ್ಮೆ ಅಳವಡಿಸಿಕೊಳ್ಳುವಂತೂ ಕೂಡ ಸಲಹೆ ಕೊಟ್ಟಿದ್ದಾರೆ. ಅನಗತ್ಯ ಪ್ರಯಾಣಗಳನ್ನ ಕಡಿಮೆ ಮಾಡಿ, ಜಾಗರೂಕರಿಂದ ಪೆಟ್ರೋಲ್ ಡೀಸೆಲ್ ಬಳಕೆ ಮಾಡಿ, ಸಾಧ್ಯವಾದರೆ ಮನೆಯಿಂದಲೇ ಕೂತು ಕೆಲಸ ಮಾಡಿ, ಆನ್ಲೈನ್ ಸಭೆ ಮತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೆಲಸ ಮಾಡುವ ವಾತಾವರಣ ನಿರ್ಮಾಣ ಮಾಡಿಕೊಳ್ಳಿ. ಇದು ಭಾರತದ ಆರ್ಥಿಕತೆಗೆ ಸಹಕಾರಿಯಾಗಲಿದೆ ಎಂದು ಮೋದಿ ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇದೀಗ ಪ್ರಧಾನಿ ಮೋದಿ ಅವರು ಮುಂಬರುವ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಕೊರತೆ ಮತ್ತು ಬೆಲೆ ಏರಿಕೆ ಆಗುವ ಕಳವಳ ವ್ಯಕ್ತಪಡಿಸಿದ್ದಾರೆ. ಜನರು ತಮ್ಮ ವೈಯಕ್ತಿಕ ವಾಹನ ಬಿಟ್ಟು ಮೆಟ್ರೋ, ರೈಲು ಮತ್ತು ಬಸ್ಗಳಂತಹ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಹೆಚ್ಚು ಬಳಸಬೇಕು. ಒಂದೊಮ್ಮೆ ನಿಮಗೆ ಖಾಸಗಿ ವಾಹನ ಬಳಸಲೇಬೇಕಾದ್ರೆ ಒಂದೇ ವಾಹನದಲ್ಲಿ ಹೆಚ್ಚು ಮಂದಿ ಪ್ರಯಾಣ ಮಾಡುವ ಪದ್ಧತಿ ಅನುಸರಿಸಬೇಕು ಎಂದು ಮೋದಿ ಅವರು ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಪಶ್ಚಿಮ ಏಷ್ಯಾ ಯುದ್ಧ ಮತ್ತು ಜಾಗತಿಕ ಮಾರುಕಟ್ಟೆ ಎಲ್ಲವನ್ನು ನೋಡಿದ್ರೆ ಮತ್ತೊಮ್ಮೆ ಲಾಕ್ಡೌನ್ ಆಗುವ ಪರಿಸ್ಥಿತಿ ಎದುರಾಗಿದೆ. ಹೌದು ಗೆಳೆಯರೆ, ಮೋದಿ ಅವರ ಹೇಳಿಕೆ ಬೆನ್ನಲ್ಲೇ ದೇಶದಲ್ಲಿ ಮತ್ತೊಮ್ಮೆ ಲಾಕ್ಡೌನ್ ಜಾರಿಗೆ ಆಗುತ್ತಾ ಎಂಬ ಚರ್ಚೆ ಕೂಡ ಈಗ ಆರಂಭವಾಗಿದೆ. ನಿಮ್ಮ ಪ್ರಕಾರ ಲಾಕ್ಡೌನ್ ಆಗಬೇಕು ಆಗಬಾರದು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮತ್ತು ಇಲ್ಲಿ ಮತ್ತೊಂದು ಮಾಹಿತಿ ಏನೆಂದರೆ ಸ್ನೇಹಿತರೆ, ಪ್ರಧಾನಿ ಮೋದಿ ಅವರ ಹೇಳಿಕೆಯನ್ನೇ ಅಸ್ತ್ರವಾಗಿಟ್ಟುಕೊಂಡು ಯುವತಿಯೊಬ್ಬಳು ತನ್ನ ಕಂಪನಿಯ HR ವಿಭಾಗಕ್ಕೆ 2027ರವರೆಗೆ ಮನೆಯಿಂದಲೇ ಕೆಲಸ ಮಾಡುತ್ತೇನೆ, ಇದೇ ದೇಶಕ್ಕೆ ನನ್ನ ಕೊಡುಗೆ ಎಂದು ಇಮೇಲ್ ಅನ್ನ ಮಾಡಿದ್ದಾರೆ. ಸದ್ಯ ಆ ಒಂದು ಇಮೇಲ್ ನ ಸ್ಕ್ರೀನ್ ಶಾಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಹೌದು, ಸುಪ್ರಿಯಾ ಎಂಬ ಹೆಸರಿನ ಯುವತಿಯು 2027 ಮೇ ತಿಂಗಳವರೆಗೆ ತಾವು ವರ್ಕ್ ಫ್ರಮ್ ಹೋಮ್ ಮಾಡುವುದಾಗಿ ಇಮೇಲ್ ಅನ್ನ ಮಾಡಿದ್ದಾಳೆ. ಸದ್ಯ ಈ ಒಂದು ಇಮೇಲ್ ಕುರಿತಂತೆ ಸಾರ್ವಜನಿಕರು ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯ ಹಂಚಿಕೊಳ್ತಾ ಇದ್ದಾರೆ. ಹೌದು ಗೆಳೆಯರೆ, ಇಂಧನ ಉಳಿತಾಯ ಮಾಡಬೇಕೆಂದಿರುವ ಪ್ರಧಾನಿ ಮೋದಿ ಅವರ ಮನವಿಯನ್ನು ಸುಪ್ರಿಯಾ ಅವರು ಗಂಭೀರವಾಗಿ ಪರಿಗಣಿಸಿದಂತಿದೆ. HR ತಂಡಕ್ಕೆ ಇಮೇಲ್ ಮಾಡಿ, ಮುಂದಿನ 1 ವರ್ಷ ಮನೆಯಿಂದಲೇ ಕೆಲಸ ಮಾಡುತ್ತೇನೆ, ನಾನು ಆಫೀಸಿಗೆ ಬರೋದಿಲ್ಲ, ನನ್ನ ದೇಶಕ್ಕಾಗಿ ನಾನು ಮಾಡಬಹುದಾದ ಕನಿಷ್ಠ ಸೇವೆ ಇದಾಗಿದೆ, ಧನ್ಯವಾದಗಳು ಎಂದು ಇಮೇಲ್ ಮಾಡಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ರಾಜ್ಯದ ಸಾರಿಗೆ ನೌಕರರ ವೇತನ 12.5% ಏರಿಕೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ 4 ಸಾರಿಗೆ ಸಂಸ್ಥೆಯ ನೌಕರರು ಮತ್ತು ಅಧಿಕಾರಿಗಳ ವೇತನ ಪರಿಷ್ಕರಣೆ ಮಾಡಿದ್ದು 2025 ಏಪ್ರಿಲ್ 1ರಿಂದಲೇ ಪೂರ್ಣ ಅನ್ವಯವಾಗುವಂತೆ ಮೂಲ ವೇತನದಲ್ಲಿ 12.5% ಏರಿಕೆ ಮಾಡಿ ಆದೇಶ ಹೊರಡಿಸಿದೆ. ಹೌದು, ಒಂದು ಕಡೆಯಲ್ಲಿ ಸಾರಿಗೆ ನೌಕರರು ಈಗಿರುವಂತಹ ವೇತನದಲ್ಲಿ 25% ಏರಿಕೆ ಮಾಡಬೇಕು ಎಂಬ ಬೇಡಿಕೆ ಇಟ್ಟಿದ್ರು. ಆದರೆ ಕೊನೆಯದಾಗಿ ಸರ್ಕಾರ 12.5% ಏರಿಕೆ ಮಾಡಿ ಆದೇಶ ಹೊರಡಿಸಿದೆ. 2026 ಜುಲೈ ತಿಂಗಳಿನಿಂದಲೇ ಈ ಒಂದು ಹೊಸ ವೇತನ ನೀಡಲಾಗುತ್ತಂತೆ. ಹೌದು ಗೆಳೆಯರೆ, ಹಂತ ಹಂತವಾಗಿ 2025 ಏಪ್ರಿಲ್ ತಿಂಗಳಿನಿಂದಲೇ ಅನ್ವಯವಾಗುವಂತೆ ಪ್ರತಿ ಬಾರಿಯ ಸ್ಯಾಲರಿಯಲ್ಲಿ ಇಂತಿಷ್ಟು ಹಣವನ್ನು ಹಾಕಲಾಗುತ್ತೆ ಎಂದು ಹೇಳಲಾಗ್ತಾ ಇದೆ. ಹೌದು, ಈಗ ಈ ಒಂದು ಸರ್ಕಾರದ ನಿರ್ಧಾರದಿಂದ KSRTC, BMTC, NW, KSRTC ಮತ್ತು KKRTCಯ 1,05,000 ಸಿಬ್ಬಂದಿಗೆ ವೇತನ ಪರಿಷ್ಕರಣೆ ಅನ್ವಯವಾಗಲಿದೆ. ಪರಿಷ್ಕರಣೆಯಿಂದ 4 ಸಾರಿಗೆ ನಿಗಮಗಳಿಗೆ ಪ್ರತಿ ತಿಂಗಳು 72 ಕೋಟಿಯಂತೆ ವರ್ಷಕ್ಕೆ ಸುಮಾರು 873 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ವೆಚ್ಚವಾಗಲಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಇದರ ಜೊತೆಗೆ
2023 ಮಾರ್ಚ್ ವೇತನ ಪರಿಷ್ಕರಣೆ 26 ತಿಂಗಳ ಹಿಂಬಾಕಿ ಮೊತ್ತದಲ್ಲಿ ಒಂದು ಮೊದಲ ಕಂತಿನ 450 ಕೋಟಿ ರೂಪಾಯಿಗಾಗಲೇ ಬಿಡುಗಡೆ ಮಾಡಿ ನೌಕರರ ಖಾತೆಗೆ ಜಮೆ ಮಾಡುವುದು ಕೂಡ ಶುರು ಮಾಡಲಾಗಿದೆ ಸ್ನೇಹಿತರೆ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ರಾಜ್ಯದ ಎಲ್ಲಾ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪನವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಅದೇನೆಂದ್ರೆ ಮೊದಲೇ ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರುವುದರಿಂದ ಜನರು ಕೆಂಗೆಟ್ಟಿ ಹೋಗಿದ್ದು, ಇಂತಹ ಸಮಯದಲ್ಲಿ ಬಿಪಿಎಲ್ ಕಾರ್ಡು ಹೊಂದಿರುವ ಫಲಾನುಭವಿಗಳಿಗೆ ಇದೀಗ ಅನ್ನಭಾಗ್ಯ ಯೋಜನೆ ಅಕ್ಕಿ ಜೊತೆಗೆ ಅಗತ್ಯ ದಿನಸಿ ಪದಾರ್ಥ ಒಳಗೊಂಡ ಇಂದಿರಾ ಕಿಟ್ ವಿತರಿಸಲು ಸರ್ಕಾರ ಮುಂದಾಗಿದೆ ಎಂದು ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ಅಕ್ಕಿಯ ಜೊತೆಗೆ ಇಂದಿರಾ ಫುಡ್ ಕಿಟ್ ವಿತರಿಸಲು ಸಕಲ ಸಿದ್ಧತೆ ನಮ್ಮ ಇಲಾಖೆ ಮಾಡಿಕೊಳ್ತಾ ಇದೆ ಎಂದು ಬೆಂಗಳೂರಲ್ಲಿ ಕೆ.ಎಚ್. ಮುನಿಯಪ್ಪನವರು ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಇತ್ತೀಚೆಗಷ್ಟೇ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತ ಮುನಿಯಪ್ಪನವರು ಮುಂದಿನ ತಿಂಗಳು ಅಂದ್ರೆ ಜೂನ್ ತಿಂಗಳಿನಿಂದಲೇ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ವಿತರಿಸಲು ನಮ್ಮ ಇಲಾಖೆ ಮಟ್ಟದಲ್ಲಿ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ. ಈಗಾಗಲೇ ಈ ಪ್ರಕ್ರಿಯೆಗಾಗಿ ಟೆಂಡರ್ ಕೂಡ ಕರೆದಿದ್ದೇವೆ. ಇದೊಂದು ದೊಡ್ಡ ಯೋಜನೆಯಾಗಿದ್ದು ಸುಮಾರು 6,000 ಕೋಟಿ ರೂಪಾಯಿ ಮೊತ್ತದ ಟೆಂಡರ್ ಇದಾಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಬಹುತೇಕ ಇದೇ ವಾರದಲ್ಲಿ ಎಲ್ಲಾ ಪ್ರಕ್ರಿಯೆ ಪೂರ್ಣಗೊಳಿಸಿ ಜೂನ್ ತಿಂಗಳ ಪ್ರಾರಂಭದಿಂದಲೇ ಇಂದಿರಾ ಕಿಟ್ ಕೊಡುತ್ತೇವೆ ಎಂದು ಕೆ.ಎಚ್. ಮುನಿಯಪ್ಪನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಈ ಒಂದು ಹಿಂದೆ ಅನ್ನಭಾಗ್ಯ ಯೋಜನೆಯಲ್ಲಿ 5 ಕೆಜಿ ಅಕ್ಕಿ ಬದಲಿಗೆ ಹಣವನ್ನ ಜಮೆ ಮಾಡಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ 5 ಕೆಜಿ ಅಕ್ಕಿ ಜೊತೆಗೆ ಇತರೆ ರಾಗಿ ಜೋಳವು ಕೂಡ ಕೊಡಲಾಗುತ್ತಿದ್ದು, ಆದ್ರೆ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಇಂದಿರಾ ಫುಡ್ ಕಿಟ್ ಕೊಡಲು ಕೂಡ ಸರ್ಕಾರ ಮುಂದಾಗಿದೆ. ಯಾಕಂದ್ರೆ ಸ್ನೇಹಿತರೆ, ಕೇವಲ ಅಕ್ಕಿ ನೀಡೋದ್ರಿಂದ ದೈನಂದಿನ ಪೌಷ್ಟಿಕಾಂಶದ ಕೊರತೆ ನೀಗೋದಿಲ್ಲ. ಹಾಗಾಗಿ ಸರ್ಕಾರ ಹೊಸ ಯೋಜನೆ ಜಾರಿಗೆ ತರ್ತಾ ಇದೆ. ಇಂದಿರಾ ಕಿಟ್ ನಲ್ಲಿ ಉತ್ತಮ ಗುಣಮಟ್ಟದ ತೊಗರಿಬೇಳೆ, ಸೂರ್ಯಕಾಂತಿ ಅಡುಗೆ ಎಣ್ಣೆ, 1 ಕೆಜಿ ಸಕ್ಕರೆ ಮತ್ತು 1 ಕೆಜಿ ಉಪ್ಪು ಇರಲಿದ್ದು ರಾಜ್ಯಾದ್ಯಂತ ನ್ಯಾಯಬೆಲೆ ಅಂಗಡಿಗಳ ಮೂಲಕವೇ ನೇರವಾಗಿ ಫಲಾನುಭವಿಗಳಿಗೆ ವಿತರಿಸುತ್ತೇವೆ ಎಂದು ಮುನಿಯಪ್ಪನವರು ಹೇಳಿದ್ದಾರೆ. ಮತ್ತು ಸ್ನೇಹಿತರೆ, ಇಲ್ಲಿ ಒಂದು ಷರತ್ತು ಹಾಕಿದ್ದಾರೆ. ಅದೇನೆಂದ್ರೆ 1 ರಿಂದ 2 ಸದಸ್ಯರಿರುವ ಸಣ್ಣ ಕುಟುಂಬಕ್ಕೆ ಅರ್ಧ ಕೆಜಿ ಸಾಮರ್ಥ್ಯದ ಕಿಟ್ ಕೊಡ್ತಾರೆ. 3 ರಿಂದ 4 ಸದಸ್ಯರಿರುವ ಕುಟುಂಬಕ್ಕೆ 1 ಕೆಜಿ ಸಾಮರ್ಥ್ಯದ ಕಿಟ್ ಕೊಡ್ತಾರೆ. 5ಕ್ಕಿಂತ ಹೆಚ್ಚು ಸದಸ್ಯರಿರುವ ಕುಟುಂಬಗಳಿಗೆ ಮಾತ್ರ 1.5 ಕೆಜಿ ಸಾಮರ್ಥ್ಯದ ಕಿಟ್ ವಿತರಿಸಲಾಗುತ್ತೆ ಎಂದು ಹೇಳಲಾಗಿದೆ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ರಾಜ್ಯದ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇದೆಯಾ? ಜಮೆ ಆಗುತ್ತಿಲ್ಲವೆಂದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಮತ್ತು ಕೊನೆಯ ಕಂತು ಯಾವ ತಿಂಗಳಲ್ಲಿ ಬಂದಿತ್ತು ಎಂಬುದನ್ನು ತಿಳಿಸಿ. ಇದೀಗ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಹಣಕ್ಕಾಗಿ ಕಾದುಕೊಳ್ಳುತ್ತಂತ ಮಹಿಳೆಯರಿಗೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದಂತೆ ಇವರು ಮುಂದಿನ 10 ದಿನದ ಒಳಗೆ 2 ತಿಂಗಳ ಬಾಕಿ ಹಣ ಒಟ್ಟು 4,000 ರೂಪಾಯಿ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತೆ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆಯ ಬಾಕನೂರು ಗ್ರಾಮದ ಮಹಾಲಕ್ಷ್ಮಿ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ ಬಳಿಕ ಮಾಧ್ಯಮಗಳ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ. ಮಾಧ್ಯಮದವರು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಕೇಳಿದಾಗ ಅದಕ್ಕೆ ಉತ್ತರ ಕೊಟ್ಟಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಾಕಿ ಉಳಿದಿರುವ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲು ನಮ್ಮ ಇಲಾಖೆ ಸಜ್ಜಾಗಿದೆ. ಮಾರ್ಚ್ ತಿಂಗಳ ಕಂತು ಏನು ಬಾಕಿ ಉಳಿದಿದೆ 4 ರಿಂದ 5 ದಿನದಲ್ಲಿ ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ಅದಾದ 8 ರಿಂದ 10 ದಿನದ ಬಳಿಕ ಏಪ್ರಿಲ್ ತಿಂಗಳ ಕಂತು ಕೂಡ ಜಮೆ ಮಾಡುತ್ತೇವೆ ಎಂದಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, 10 ದಿನದ ಒಳಗೆ 4,000 ರೂಪಾಯಿ ಹಾಕುವುದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಮೇ ತಿಂಗಳು ಮುಗಿದರೊಳಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 4,000 ರೂಪಾಯಿ ಜಮೆ ಆಗಲಿದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಒಟ್ಟು ಇಲ್ಲಿವರೆಗೆ ಎಷ್ಟು ಕಂತು ಜಮಾ ಆಗಿದೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಕೊನೆಯ ಮಾಹಿತಿಗೆ ಹೋಗೋಣ. ದೇವರು ಕೂಡ ಮದ್ಯ ಸೇವನೆ ಮಾಡ್ತಾರೆ, ನಮ್ಮ ಸಂಪುಟದ ಸಚಿವರು ಕೂಡ ಕುಡಿತಾರೆ ಎಂದಿರುವ ಮುಖ್ಯಮಂತ್ರಿಯವರ ಹೇಳಿಕೆ ಇಡೀ ರಾಜಕೀಯದಲ್ಲೇ ಸಂಚಲನ ಮೂಡಿಸಿದೆ. ಹೌದು, ಇತ್ತೀಚೆಗೆ ಕಾರ್ಯಕ್ರಮದಲ್ಲಿ ಮದ್ಯಪಾನ ಕುರಿತು ಮಾತನಾಡಿದಂತ ಮುಖ್ಯಮಂತ್ರಿಯವರ ಹೇಳಿಕೆ ಭಾರಿ ಚರ್ಚೆ ಆಗ್ತಾ ಇದೆ. ಹೌದು ಗೆಳೆಯರೆ, ಸಿಎಂ ಸಿದ್ದರಾಮಯ್ಯನವರು ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ವೈಯಕ್ತಿಕವಾಗಿ ಮದ್ಯಪಾನ ಮಾಡುವುದಕ್ಕೆ ನನ್ನ ವಿರೋಧವಿಲ್ಲ, ಆದರೆ ಅದು ಎಂದಿಗೂ ಕೂಡ ವ್ಯಸನವಾಗಿ ಬದಲಾಗಬಾರದು. ಮದ್ಯಪಾನವು ಕೇವಲ ಒಂದು ಹವ್ಯಾಸವಾಗಬೇಕೇ ಹೊರತು ಅದು ಮನುಷ್ಯನನ್ನೇ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಚಟವಾಗಬಾರದು ಎಂದು ಎಚ್ಚರಿಸಿದ್ದಾರೆ. ಇದೇ ಸಮಯದಲ್ಲಿ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದಂತ ಸಿಎಂ ಅವರು ಒಂದು ಬಾರಿ ಸಂಸತ್ನಲ್ಲಿ ನಡೆದಂತ ಚರ್ಚೆಯನ್ನು ಸ್ಮರಿಸಿ ಮಾತನಾಡಿದ್ದಾರೆ. ಈ ಒಂದು ಹಿಂದೆ ಗ್ರಾಮಗಳಿಂದ ನಗರಕ್ಕೆ ಹಾಲು ಸರಬರಾಜು ಆಗುತ್ತಿತ್ತು, ಆದರೆ ಈಗ ನಗರಗಳಿಂದ ಹಳ್ಳಿಗಳಿಗೆ ವಿಸ್ಕಿ, ರಮ್, ಬ್ರ್ಯಾಂಡಿ ಅಂತಹ ಮದ್ಯಗಳು ರವಾನೆ ಆಗುತ್ತಿವೆ. ಇದು ಗ್ರಾಮೀಣ ಭಾಗದ ಜನರ ಮೇಲೆ ಹೆಚ್ಚಿಗೆ ಪ್ರಭಾವ ಬೀರ್ತಾ ಇದೆ ಎಂದು ಸಿಎಂ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ಮಧ್ಯೆ ಮಾತನಾಡುವ ವೇಳೆ ಇಂದು ಬಹುತೇಕರು ಮದ್ಯಪಾನ ಮಾಡ್ತಾರೆ, ಅಷ್ಟೇ ಯಾಕೆ ನಮ್ಮ ಸಂಪುಟದ ಸಚಿವರು ಕೂಡ ಕುಡಿತಾರೆ, ಇನ್ನು ಪುರಾಣಗಳಲ್ಲಿ ಸ್ವತಃ ದೇವರೇ ಮದ್ಯ ಸೇವನೆ ಮಾಡಿರುವ ಉಲ್ಲೇಖಗಳಿವೆ ಎಂದು ಹಾಸ್ಯ ಮಾಡಿದ್ದಾರೆ. ಸದ್ಯ ಸಿಎಂ ಸಿದ್ದರಾಮಯ್ಯರ ಈ ಒಂದು ಹೇಳಿಕೆ ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಸದ್ಯಕ್ಕೆ ಇಷ್ಟೇ ಇತ್ತು ಸ್ನೇಹಿತರೆ. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ.